ಸರ್ ಇವರು ಬಹಳ ವಿಳಂಬ ಆಯ್ತು. ಯಾರ್ದ್ರಿ? ಇವರು ಅಧಿಕೃತವಾಗಿ ಗುರುಸ್ಕೊಂಡಿದ್ರು ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್. ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಾಗ ನಾವು ನೋಡ್ಕೋತೀನಿ. ಯತ್ನಾಳ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಿಟ್ಟು ಚೀಲಗಳು ಅದಾರಲ್ಲ ವಿಜೇಂದ್ರಂದು, ಇವ್ರ ಅಪ್ಪನ ಮನೆ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯ ಏನು ಬೇಂಡ್ ಬಾಜೆ ಎಲ್ಲ ಹಚ್ಕೊಂಡು ಮುಂದೆ ನನ್ನ ಗೌರವಯುತವಾಗಿ ಆಣಿ ಮೇಲೆ ಕುಂಡ್ಸ್ಕೊಂಡು ತಗೋತಾರೆ. ಅಲ್ಲ ಸರ್, ಈಗ ನಿಮ್ಮ ಟೀಮ್ ಅವ್ರಿಗೆ ಸಿಗ್ತಾ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ನಮಗೆ ಸ್ಪಂದನೆ ಇತ್ತಿಲ್ಲ ನೋಡಿ. ಅವರು ಪಕ್ಷದಾಗ ಅದಾರ, ನಾನು ಉಚ್ಚಾಟನೆ ಮಾಡ್ಯಾರ. ಅವ್ರ ಜೋಡ ನಾವು ಗುರುತಿಸೋದ್ರಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ದೂರ ದಿನ ಮತ್ತೊಬ್ಬರು ತೊಂದರೆ ಕೊಡುವಂಥ ಕೆಲಸ ನಾವು ಮಾಡಬಾರ್ದು. ಈಗೆಲ್ಲೇ ಅವ್ರು ನಾವು ಕೂತಿದ್ದು ನೋಡಿ ನೀವು ಹೊಡೆದಿರಪ್ಪ ಬೆಳತನ ಯತ್ನಾಳ್ ರಮೇಶ್ ಜಾರಕಿಹೊಳಿ ಗುಸು ಗುಸು ಪಿಸು ಪಿಸು ಅಂತ. ಅದಕ್ಕೆ ನಾನೇ ಅಂಜಿ ಬಿಟ್ಟೀನಿ. ಅವ್ರದ್ದೇನು ತಪ್ಪಿಲ್ಲ, ಅವ್ರು ಯಾವಾಗಲೂ ಸಂಪರ್ಕನಾಗ ಅದಾರ. ನಾನು ಏನಾಗೈತೆ, ನಾವು ಇಡೀ ರಾಜ್ಯದಲ್ಲಿ ಸುತ್ತಾಡ್ಲಕತ್ತೀನಿ. ಭಾರಿ ಜನ ಬೆಂಬಲ ನನಗೆ ವ್ಯಕ್ತ ಆಗ್ಲಕತ್ತೈತಿ. ಒಂದು ಹಳ್ಳಿಗೆ ಹೋದ್ರೂ 400-500 ಮಂದಿ ಕೂಡಿಸ್ತಾರೆ. 10-15 ಸಾವಿರ ಮಂದಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಸೇರ್ಲಕತ್ತಾರ. ಜನರದ್ದು ಏನದ ನನ್ನ ಮ್ಯಾಗ ವಿಶ್ವಾಸ ಇದೆ. ಯತ್ನಾಳ್ ಅಂತ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ಸಮೃದ್ಧಿ ಆಗ್ತದೆ, ನೀರಾವರಿ ಆಗ್ತದೆ, ನಾವು ನೆಮ್ಮದಿಯಿಂದ ಹಿಂದೂಗಳ ಜೀವನ ಮಾಡ್ಬೋದು ಅಂತ ವಾತಾವರಣ ತಯಾರಾಗ್ಯದ. ಅದಕ್ಕೆ ನಾನು ಅಡ್ಯಾಳಕತ್ತೀನಿ. ನಾನು ಜನಪ್ರಿಯತೆ ಉಚ್ಚಾಟನೆ ಮಾಡಿದ್ಮೇಲೆ ಮತ್ತೆಷ್ಟು ಉತ್ತುಂಗಕ್ಕೆ ಕೆರೆಯತಿ. ಅಲ್ಲೇ ಕೇಳ್ರಿ ನೀವು ಸಿದ್ದರಾಮಯ್ಯನವ್ರ ಇಂಟ್ರಿ ರಿಪೋರ್ಟ್ ಏನಿದೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ನಂತರ ಯತ್ನಾಳದಿದೆ ಅಂತೇಳಿ ಸಿದ್ದರಾಮಯ್ಯರ ಮೇಲೆ ಇಂಟ್ರಿ ರಿಪೋರ್ಟ್ ಇದೆ. ಹಿಂಗಾಗಿ ಉಚ್ಚಾಟನೆ ಆದರೂ ಇನ್ನೂ ತತ್ವ ಸಿದ್ಧಾಂತ ಬಿಜೆಪಿಯಲ್ಲೇ ಇದಾವೆ. ನಾವು ತತ್ವ ಸಿದ್ಧಾಂತ ಬಿಡುವುದಿಲ್ಲ ರೀ. ನಾವು ನರೇಂದ್ರ ಮೋದಿಯವರೇ ನಮ್ಮ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ನಾಯಕರು. ಇವೆಲ್ಲ ಭ್ರಷ್ಟರನ್ನ ನಾವು ನಾಯಕ ಅನ್ನಕ್ಕೆ ತಯಾರಿಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷ್ ಎಲ್ಲ ನಮ್ಮ ನಾಯಕರೇ. ನಮ್ಮ ಗೌರವ ಐತಿ. ನಾವೆಂದೂ BJPಗೆ ಬೈದಿಲ್ಲ. BJPದಿಂದ ನಾವು ದೊಡ್ಡವರಾಗಿವಿ, ಅದರ ಅನ್ನ ತಿಂದೀವಿ, ಅದರ ಋಣ ಇದೆ. ನಾವು ಪಕ್ಷಕ್ಕೆ ಯಾವಾಗಲೂ ನಿಷ್ಠರಾಗಿ ಇರ್ತೀವಿ. ಪಕ್ಷ ದ್ರೋಹ ಕೆಲಸ ನಾವು ಮಾಡೋದಿಲ್ಲ. ವಿಜೇಂದ್ರನಂಗೆ ನಮ್ದೇನಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಯಾರೇ ಅಂದ್ರೂ ನಾವು ಸಹನ ಮಾಡ್ಕೊಳ್ಳೋದಿಲ್ಲ. ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಟ್ಟವ್ರೆ.